ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ನೀವೇನಾದರೂ ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂದರೆ, ಪ್ರಾರಂಭಿಸ್ತಾ ಇದ್ದೀರಾ ಅಂದರೆ ಅದ್ರ ಕೆಲವು ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಏನು ಅಂದರೆ, ಮೊದಲನೇದಾಗಿ ಎಕ್ಸ್ಪೀರಿಯೆನ್ಸ್. ನೀವೇನು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು, ಎಕ್ಸ್ಪೀರಿಯೆನ್ಸ್ ಇರಬೇಕು. ಈಗಾಗಲೇ ಆ ಬಿಸ್ನೆಸ್ಸಲ್ಲಿ ನೀವು ಕೆಲಸ ಮಾಡ್ತಿರೋ ತುಂಬ ಒಳ್ಳೆಯದು. ಮತ್ತು ಅದಕ್ಕೆ ಎಷ್ಟು ಬಂಡವಾಳ ಬೇಕು ಅದು ನಾವು ತುಂಬ ನೋಡ್ಕೋಬೇಕಾಗುತ್ತೆ. ಏನಂದರೆ, ನೀವು ಪೂರ್ತಿ 100% ಲೋನಲ್ಲೇ ತೊಗೊಂಡು ಮಾಡ್ತೀರಾ ಅಂದರೆ ಅದು ನಿಮಗೆ ತುಂಬ ಬರ್ಡನ್ ಆಗುತ್ತೆ. ಯಾಕಂದರೆ ನೀವೇನೋ ಲೋನ್ ತೊಗೊಂಡು ಮಾಡಿದ್ರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಬಿಸ್ನೆಸ್ ಇಂಪ್ರೂವ್ ಆಗೋದಿಲ್ಲ. ಅದು ಇಂಪ್ರೂವ್ ಆಗೋದಕ್ಕೆ ಸ್ವಲ್ಪ ಟೈಮ್ ಒಂದು 6 ಮಂತ್ಸ್ ಆದರೂ ತಗೊಳುತ್ತೆ. ನೀವು ರೆಂಟ್ ಕಟ್ಟೋದಕ್ಕೆ, ನಿಮ್ಮ ಖರ್ಚಿಗೆ ಮತ್ತು ಲೋನ್ ಕಟ್ಟೋದಕ್ಕೆ ತುಂಬ ಬರ್ಡನ್ ಆಗುತ್ತೆ. ಸೊ ಯಾವುದಕ್ಕೂ ನೀವು ನಿಮ್ಮ ಒಂದು ಸ್ವಂತ ಬಂಡವಾಳ ಇದ್ದರೆ ತುಂಬ ಒಳ್ಳೆಯದು. ಬೈ ಚಾನ್ಸ್ ಏನಾದರೂ ನೀವು ಲೋನ್ ಬೇಕೇ ಬೇಕು ಅಂದರೆ ಮ್ಯಾಕ್ಸಿಮಮ್ 50% ತನಕ ಲೋನ್ ತೊಗೊಳ್ಳಿ ಸಾಕು. ಅದ್ರ ಒಳಗಡೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ, ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ. ಮತ್ತು ನೀವು ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂದರೆ ಅದಕ್ಕೆ ಸ್ಥಳ ತುಂಬ ಅವಶ್ಯಕತೆ ಆಗುತ್ತೆ. ಯಾವ ಒಂದು ಪ್ಲೇಸಲ್ಲಿ ಮಾಡಿದ್ರೆ ನಿಮಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ನೀವು ಯಾವ ಬಿಸ್ನೆಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಪ್ಲೇಸ್. ಆ ಮಾಡೋ ಬಿಸ್ನೆಸ್ ತಕ್ಕಂತೆ ನೀವು ಒಂದು ಆ ಸ್ಥಳನ ಹುಡುಕಬೇಕಾಗುತ್ತೆ. ಕೆಲವು ಬಿಸ್ನೆಸ್ಗೆ ಕಾಂಪಿಟೇಷನ್ ಇದ್ದರೂ ತೊಂದರೆ ಇಲ್ಲ, ಕೆಲವು ಬಿಸ್ನೆಸ್ಗೆ ಕಾಂಪಿಟೇಷನ್ ಇರಬಾರ್ದು. ಇಲ್ಲದೇ ಇದ್ದರೆ ನಿಮಗೆ ಒಳ್ಳೆಯದು. ಫಾರ್ ಎಕ್ಸಾಂಪಲ್, ಈಗ ಹೋಟೆಲ್ ಬಿಸ್ನೆಸ್ ಅಂದ್ಕೊಳ್ಳಿ. ಹೋಟೆಲ್ ಬಿಸ್ನೆಸ್ಸಲ್ಲೇ ಪಕ್ಕದಲ್ಲಿ ಹೋಟೆಲ್ ಇದ್ದರೂ ನೀವು ಇನ್ನೊಂದು ಹೋಟೆಲ್ನ ಸ್ಟಾರ್ಟ್ ಮಾಡಿದ್ರೆ ತೊಂದರೆ ಇಲ್ಲ. ಅದರಲ್ಲಿ ಕಾಂಪಿಟೇಷನ್ ಇದ್ದರೆ ಏನೂ ತೊಂದರೆ ಇಲ್ಲ. ಯಾಕೆಂದರೆ ಜನರು ಯಾವಾಗಲೂ ಒಂದೇ ಹೋಟೆಲ್ ತಿಂದು ಅವ್ರಿಗೂ ಬೇಜಾರಾಗಿರುತ್ತೆ. ಬೇರೆ ಹೋಟೆಲ್ ಓಪನ್ ಆದರೆ ನಿಮ್ಮ ಹೋಟೆಲಲ್ಲೂ ಅದು ಟೇಸ್ಟ್ ನೋಡ್ದಂಗೆ ಆಗುತ್ತೆ. ಸೊ ಫುಡ್ ಇಂಡಸ್ಟ್ರಿನಲ್ಲಿ ಕಾಂಪಿಟೇಷನ್ ಇದ್ರೂ ತೊಂದರೆ ಇಲ್ಲ. ಈ ರೀತಿ ಕೆಲವು ಬಿಸ್ನೆಸ್ಗೆ ಕಾಂಪಿಟೇಷನ್ ಇದ್ರೂ ತೊಂದರೆ ಇಲ್ಲ, ಕೆಲವು ಬಿಸ್ನೆಸ್ಗೆ ಕಾಂಪಿಟೇಷನ್ ಇಲ್ಲದೇ ಇದ್ದರೆ ತುಂಬ ಒಳ್ಳೆಯದು. ಆ ಪ್ಲೇಸ್ನ ನೋಡ್ಕೊಂಡು ನೀವು ಮಾಡಬೇಕಾಗುತ್ತೆ. ಮತ್ತು ನೀವು ಬಿಸ್ನೆಸ್ ಮಾಡಿದ ತಕ್ಷಣ ನೀವು ಕೆಲಸಕ್ಕೆ ತೊಗೊಂಡ್ರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಒಂದು 6 ಮಂತ್ಸ್ ತನಕ ಬಿಸ್ನೆಸ್ ಆಗದೇ ಇರ್ಬೋದು. ಸೊ ನಿಮ್ಮ ಮನೆಯವರೇ ಬಿಸ್ನೆಸ್ನ ನೋಡ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಈಗೇನಾದರೂ ನೀವು ಬಿಸ್ನೆಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದರೆ ಆ ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆ ಅಂತ ನೀವು ಆ ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡಬೇಕು, ಆ ಬಿಸ್ನೆಸ್ನ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂದ್ಕೊಂಡ್ರೆ ಅದೇ ಪ್ಲೇಸಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಬೈ ಚಾನ್ಸ್ ನಿಮಗೆ ಆ ಪ್ಲೇಸ್ ತುಂಬ ಸೂಕ್ತ ಆಗಲ್ಲ, ದೊಡ್ಡದು ಮಾಡೋದಕ್ಕಾಗೋದಿಲ್ಲ, ಬೇರೆ ಪ್ಲೇಸ್ನ ಹುಡುಕಬೇಕು ಅಂದರೆ ಈಗಿರೋ ಪ್ಲೇಸಲ್ಲಿ ಹತ್ತಿರ ಯಾವುದಾದ್ರು ಪ್ಲೇಸ್ ಹುಡಿದ್ರೆ ನಿಮಗೆ ತುಂಬ ಒಳ್ಳೆಯದು. ಆಲ್ರೆಡಿ ನಿಮ್ಗೆ ಆಗಲೇ ಆ ಬಿಸ್ನೆಸ್ ಪಬ್ಲಿಕ್ ಆಗಿರುತ್ತೆ. ಸೊ ಅದರಿಂದ ತುಂಬ ಹತ್ತಿರ ಇದ್ದರೆ ಜನರಿಗೂ ಆ ಬಿಸ್ನೆಸ್ ಬಗ್ಗೆ ಗೊತ್ತಿರುತ್ತೆ. ಆಲ್ರೆಡಿ ನಿಮ್ಗೆ ಮಾಡ್ತಿರೋ ಬಿಸ್ನೆಸ್ ಬಗ್ಗೆ ಗೊತ್ತಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಬೈ ಚಾನ್ಸ್ ಇಲ್ಲ, ಈ ಹತ್ತಿರದಲ್ಲಿ ಯಾವುದು ನನಗೆ ಬಿಸ್ನೆಸ್ ಡೆವಲಪ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಅದಕ್ಕೆ ಸೂಕ್ತವಾದ ಸ್ಥಳ ನೀವು ಹುಡುಕಬೇಕಾಗುತ್ತೆ. ಮತ್ತು ಇನ್ನೊಂದು ಕೆಲವ್ರಿಗೆ ಏನಾಗುತ್ತೆ ಅಂದರೆ, ಇವಾಗ ಅವ್ರಿಗೆ ನಾನು ಬಿಸ್ನೆಸ್ ಮಾಡಬೇಕು, ಯಾವ ವ್ಯಾಪಾರ ಸ್ಟಾರ್ಟ್ ಮಾಡೋದು, ಹೇಗೆ ಸ್ಟಾರ್ಟ್ ಮಾಡೋದು, ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಯಾವ ಒಂದು ಪ್ಲೇಸಲ್ಲಿ ಮಾಡಿದ್ರೆ ಒಳ್ಳೆಯದು, ಲಾಸ್ ಆಗುತ್ತೋ ಪ್ರಾಫಿಟ್ ಆಗುತ್ತೋ ಅಂತ ತುಂಬ ಯೋಚನೆ ಮಾಡ್ತಾರೆ. ಮತ್ತು ಈಗಾಗಲೇ ನೀವು ಬಿಸ್ನೆಸ್ ಮಾಡ್ತಿದ್ರೆ ಅದು ಏನೂ ಡೆವಲಪ್ ಈಗಾಗಲೇ ತುಂಬ ದಿನದಿಂದ ನಾನು ಬಿಸ್ನೆಸ್ ಮಾಡ್ತೀನಿ, ಇನ್ನೂ ಅದು ಇಂಪ್ರೂವ್ಮೆಂಟ್ ಆಗಿಲ್ಲ, ಬೆಳವಣಿಗೆ ಆಗಿಲ್ಲ, ಅಭಿವೃದ್ಧಿನೇ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಒಂದು ಇಮೇಲ್ ಐ ಡಿಗೆ ಸಂಪರ್ಕಿಸಿ. ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದರೆ ಮತ್ತು ನಿಮಗೇನಾದ್ರು ಸಲಹೆಯನ್ನು ಬೇಕಾದರೆ ನನ್ನ ಒಂದು ಇಮೇಲ್ ಐ ಡಿಗೆ ಸಂಪರ್ಕಿಸಿ. ನನ್ನ ಇಮೇಲ್ ಐ ಡಿ fin.consultant.kannada@gmail.com. ಥ್ಯಾಂಕ್ಸ್ ಫಾರ್ ವಾಚಿಂಗ್.